ಚಾಣಕ್ಯ ನೀತಿ ಪ್ರಕಾರ ಈ ಗುಣಗಳು ಹೊಂದಿರುವ ಯುವತಿಯನ್ನು ಮದುವೆಯಾದರೆ ಅದೃಷ್ಟವಂತೆ. ಮದುವೆಯು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ತಿರುವು, ಅದ್ಭುತ ಸಂಬಂಧವಾಗಿದೆ. ಸಂತೋಷದ ಜೀವನಕ್ಕೆ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯುವುದು ಬಹಳ ಮುಖ್ಯ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಹೆಚ್ಚಿನ ಮದುವೆಗಳು ಹಣ, ಸೌಂದರ್ಯ ಮತ್ತು ಉದ್ಯೋಗವನ್ನು ಆಧರಿಸಿವೆ. ಇಂತಹ ಮದುವೆಯೇ ಹೆಚ್ಚಿನದಾಗಿ ವಿಚ್ಛೇದನಕ್ಕೆ ಕಾರಣವಾಗುತ್ತವೆ. ಮಹಿಳೆ ತನ್ನ ಗುಣಗಳಿಂದ ಯಾವುದೇ ಮನೆಯನ್ನು ಸ್ವರ್ಗ ಅಥವಾ ನರಕವನ್ನಾಗಿ ಮಾಡಬಹುದು ಎಂದು ನಂಬಲಾಗಿದೆ. ಅದರ ಬಗ್ಗೆ ಯೋಚಿಸಿದರೆ ಅದರಲ್ಲಿ ಸಾಕಷ್ಟು ಸತ್ಯವಿದೆ. ಚಾಣಕ್ಯನು ಮಹಿಳೆಯ ಅಂತಹ ಗುಣಗಳನ್ನು ವಿವರಿಸುತ್ತಾನೆ. ಚಾಣಕ್ಯನು ಯಾವ ಗುಣಗಳಿರುವ ಯುವತಿಯನ್ನು ಮದುವೆಯಾದರೆ ಪುರುಷನಿಗೆ ಅದೃಷ್ಟವಿದ್ದಂತೆ ಎಂದು ವಿವರಿಸಿದ್ದಾರೆ. ಅವು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಶಾಂತ ಮನಸ್ಸಿನ ಯುವತಿ ಯಾವುದೇ ಸಂದರ್ಭದಲ್ಲೂ ಕೋಪಗೊಳ್ಳುವುದಿಲ್ಲ ಎಂದು ಚಾಣಕ್ಯ ಹೇಳುತ್ತಾರೆ. ಅವರು ಸ್ಥಳ ಮತ್ತು ಸಮಯಕ್ಕೆ ಅನುಗುಣವಾಗಿ ಯೋಚಿಸಬಹುದು ಮತ್ತು ವರ್ತಿಸಬಹುದು. ಅಂತಹ ಯುವತಿ ತನ್ನ ಪತಿಗೆ ಜೀವನವನ್ನು ಸುಲಭಗೊಳಿಸುತ್ತದೆ. ಶಾಂತ ಸ್ವಭಾವದ ಮಹಿಳೆಯನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಯುವತಿ ಹೆಂಡತಿಯಾಗಿ ಪ್ರವೇಶಿಸಿದರೆ ಅವಳು ಮನೆಯಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತಾಳೆ. ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನು ಸ್ಥಾಪಿಸುತ್ತಾಳೆ. ಆದ್ದರಿಂದ ಕುಟುಂಬದಲ್ಲಿ ಸಂಪತ್ತು ವೃದ್ಧಿಗೂ ಕಾರಣವಾಗುತ್ತಾಳೆ ಎಂದು ಚಾಣಕ್ಯ ಹೇಳುತ್ತಾರೆ. ಆ ಮಹಿಳೆಯು ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲೂ ಬಹಳ ಬುದ್ಧಿವಂತಿಕೆಯಿಂದ ವರ್ತಿಸುವಂತೆ ಮಾಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ತಾಳ್ಮೆಯ ಮಹಿಳೆಯನ್ನು ಮದುವೆಯಾಗಲು ಚಾಣಕ್ಯ ಸಲಹೆ ನೀಡುತ್ತಾನೆ. ಏಕೆಂದರೆ ಒಬ್ಬ ಪುರುಷನಿಗೆ ತನ್ನ ಸಂಸಾರವನ್ನು ನಡೆಸುವ ಮುಖ್ಯ ಜವಾಬ್ದಾರಿ ಅವನ ಹೆಂಡತಿಯ ಮೇಲಿರುತ್ತದೆ. ಚಾಣಕ್ಯ ನೀತಿಯ ಪ್ರಕಾರ ತಾಳ್ಮೆಯ ಬುದ್ಧಿ ಹೊಂದಿರುವ ಯುವತಿ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕುಟುಂಬದ ನಿರ್ವಹಣೆ ಮಾಡುತ್ತಾಳೆ. ಇಂತಹ ಮಹಿಳೆ ಪತಿಯ ಆಯಸ್ಸು ವೃದ್ಧಿಸುತ್ತಾಳೆ ಎಂದು ಚಾಣಕ್ಯ ನೀತಿಯಲ್ಲಿ ಹೇಳಲಾಗಿದೆ. ಎಲ್ಲರನ್ನೂ ಗೌರವಿಸುವ ಮಹಿಳೆಯರು. ಮಹಿಳೆ ಸರಿಯಾದ ಗುಣಗಳನ್ನು ಹೊಂದಿದ್ದರೆ ಅವಳು ಮನೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬೆಳೆಯಲು ಬಿಡುವುದಿಲ್ಲ ಎಂದು ಚಾಣಕ್ಯ ಹೇಳುತ್ತಾರೆ. ಮನೆಯಲ್ಲಿ ಎಲ್ಲರನ್ನೂ ಹೇಗೆ ಸಂತೋಷದಿಂದ ಇಡಬೇಕು ಎಂದು, ಎಲ್ಲರೊಂದಿಗೆ ಹೇಗೆ ಅನುಸರಿಸಿಕೊಂಡು ಹೋಗಬೇಕು ಎಂಬುದು ಆಕೆಗೆ ತಿಳಿದಿರುತ್ತದೆ. ಅಂತಹ ಮಹಿಳೆಯನ್ನು ಮದುವೆಯಾಗುವುದರಿಂದ ಹಳಸಿದ ಸಂಬಂಧಗಳು ಸಹ ಸುಧಾರಿಸಲು ಪ್ರಾರಂಭಿಸುತ್ತದೆ ಎಂದು ಚಾಣಕ್ಯ ನೀತಿಯ ಅಂಶವಾಗಿದೆ. ದೇವರಲ್ಲಿ ನಂಬಿಕೆ ಇರುವ ಮಹಿಳೆಗೆ ತನ್ನ ಗಂಡನ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಇರುತ್ತದೆ ಎಂದು ಚಾಣಕ್ಯ ಹೇಳುತ್ತಾರೆ. ದೇವರ ಬಗ್ಗೆ ನಂಬಿಕೆ, ದೇವರಲ್ಲಿ ಪೂರ್ಣ ಧ್ಯಾನ ಹೊಂದಿರುವ ಮಹಿಳೆ ಕುಟುಂಬದ ತ್ಯಾಗಕ್ಕೆ ಸಿದ್ಧರಿರುತ್ತಾಳೆ. ಆಕೆ ಕುಟುಂಬದ ಪರವಾಗಿ ದೇವರ ಬಳಿ ಪ್ರಾರ್ಥಿಸುತ್ತಾಳೆ. ಹೀಗಾಗಿ ಇಂತಹ ಮಹಿಳೆಯನ್ನು ಮದುವೆಯಾಗುವಂತೆ ಚಾಣಕ್ಯ ಹೇಳುತ್ತಾರೆ. ಚಾಣಕ್ಯನ ಪ್ರಕಾರ ಒಬ್ಬ ವಿದ್ಯಾವಂತ, ಸದ್ಗುಣಿ ಮತ್ತು ಸುಸಂಸ್ಕೃತ ಮಹಿಳೆ ಪುರುಷನ ಜೀವನದಲ್ಲಿ ಹೆಂಡತಿಯಾಗಿ ಬಂದರೆ ಅವಳು ಕುಟುಂಬದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಸಹಾಯ ಮಾಡುತ್ತಾಳೆ. ಹೀಗಾಗಿ ಕುಟುಂಬದ ಸದಸ್ಯರು ಪ್ರಗತಿ ಹೊಂದುತ್ತಾರೆ. ಅಂತಹ ಮಹಿಳೆಯರು ಎಲ್ಲ ವಿಷಯಗಳಲ್ಲಿ ಬಹಳ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ಅವರು ದೊಡ್ಡ ನಿರ್ಧಾರಗಳನ್ನು ಸಹ ನಿರ್ಭಯವಾಗಿ ತೆಗೆದುಕೊಳ್ಳುತ್ತಾರೆ. ಈ ಗುಣವು ಕುಟುಂಬದ ಪ್ರಗತಿಗೆ ಸಹಕಾರಿಯಾಗಿದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.